ಪ್ರದೇಶದ ಆಗ್ರಾದಲ್ಲೊಂದು ಪೈಶಾಚಿಕ ಕೃತ್ಯ ನಡೆದಿದೆ. ಲವರ್ನಿಂದಲೇ HR ಮ್ಯಾನೇಜರ್ನ ಭೀಕರ ಹತ್ಯೆ. ದೇಹವನ್ನ ತುಂಡಾಗಿಸಿ ತಲೆಯನ್ನ ಕಾಲುವೆಗೆ ಎಸೆದಿದ್ದಾರೆ. ಕಟುಕ ಎಂತ ಕಟುಕ ಇರಬಹುದು ನೋಡಿ. ದೇಹವನ್ನ ತುಂಡು ಮಾಡಿ ಕತ್ತರಿಸಿದ್ದಾರೆ. ತಲೆಯನ್ನ ಕಾಲುವೆಗೆ ಎಸೆದಿದ್ದಾರೆ ಕಟುಕ. ಅವರು ಮನುಷ್ಯರು ಅಥವಾ ಏನೋ ರಾಕ್ಷಸನೋ. 30 ವರ್ಷದ ಮೆಂಕಿ ಶರ್ಮಾ ಎಂಬಾಕೆಯ ದಾರುಣ ಹತ್ಯೆಯಾಗಿದೆ. ಪ್ರಿಯಕರ ವಿನಯ್ನಿಂದಲೇ ಮೆಂಕಿ ಶರ್ಮಾಳ ಕೊಲೆಯಾಗಿದೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಡೆದಿರುವಂತಹ ಘಟನೆ ಇದು. ಲವರ್ನಿಂದಲೇ HR ಮ್ಯಾನೇಜರ್ನ ಭೀಕರ ಹತ್ಯೆಯಾಗಿದೆ. ದೇಹವನ್ನ ತುಂಡಾಗಿ ಮಾಡಿದ್ದಾರೆ. ತಲೆಯನ್ನ ಕಾಲುವೆಗೆ ಎಸ್ದು ಹೋಗಿದ್ದಾನೆ. ಲವರ್ನಿಂದಲೇ ನಡೆದಂಥ ಒಂದು ಭೀಕರ ಹತ್ಯೆ ಇದು. 30 ವರ್ಷ ಮಹಿಳೆಗೆ ಪ್ರಿಯಕರನಿಂದಲೇ ನಡೆದಂತಹ ಘಟನೆ ಇದು. ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಡೆದಿರುವಂಥ ಘಟನೆ. ಎಂಥ ಕಟುಕ ಮನುಷ್ಯ ಇರ್ತಾರೆ ಅಂತ ಹೇಳಿದ್ರೆ ಅದು ಏನು ದ್ವೇಷ ಇತ್ತು. ಲವರ್ನಿಂದಲೇ ಇಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಂಬೋದಕ್ಕೆ ಆಗೋದಿಲ್ಲ. ಅಂಥ ಒಂದು ಸಿಟ್ಟು, ಅಂಥ ಒಂದು ದ್ವೇಷ ಏನಿತ್ತು ಹಾಗಾದ್ರೆ? ಅದು ದೇಹವನ್ನ ಛಿದ್ರ ಮಾಡಿ, ದೇಹವನ್ನ ತುಂಡಾಗಿಸಿ, ತಲೆ ಒಂದು ಕಡೆ, ದೇಹ ಒಂದು ಕಡೆ. ಪ್ರಿಯಕರ ವಿನಯ್ನಿಂದಲೇ ಮಿಂಕಿ ಶರ್ಮಾಳ ಕೊಲೆಯಾಗಿದೆ. ಉತ್ತರ ಪ್ರದೇಶದ ಆಗ್ರಾದಲ್ಲೊಂದು ಪೈಶಾಚಿಕ ಕೃತ್ಯ ನಡೆದಿರುವಂಥದ್ದು. ಆಗ್ರಾದ ಖಾಸಗಿ ಸಂಸ್ಥೆಯಲ್ಲಿ HR ಮ್ಯಾನೇಜರ್ ಆಗಿದ್ದಂಥ ಮಿಂಕಿ ಶರ್ಮಾ ಅದೇ ಕಂಪನಿಯಲ್ಲಿ HR ಕೂಡ ಆಗಿದ್ರು. ಅಕೌಂಟೆಂಟ್ ಆಗಿದ್ದಂಥ ವಿನಯ್ ಜೊತೆ ಲವ್ ಕೂಡ ಆಗಿತ್ತು. ಮದುವೆ ಆಗಲು ನಿರ್ಧರಿಸಿದ್ರು. ಇಬ್ರು ಕೂಡ ಮದುವೆ ಆಗಬೇಕು ಅಂತೇಳಿ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಮದುವೆ ಆಗಲು ನಿರಾಕರಿಸಿದ್ದಕ್ಕೆ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಇಬ್ರು ಕೂಡ ಲವ್ ಮಾಡಿದರೆ ಮದುವೆ ಆಗಬೇಕು ಅಂತ ಹೇಳಿ ತೀರ್ಮಾನ ಕೂಡ ಮಾಡ್ಕೊಂಡಿದ್ರು. ಆದರೆ ಮದುವೆ ಆಗೋದಕ್ಕೆ ಮಹಿಳೆ ನಿರಾಕರಣೆ ಮಾಡಿದ್ದಾಳೆ. ಹಾಗಾಗಿ ಅದೊಂದೇ ಸಿಟ್ಟಿಗೆ ಈ ರೀತಿಯಾಗಿ ಹುಡುಗಿಯ ಜೀವನವನ್ನೇ ಅಂತ್ಯಗೊಳಿಸಿದ್ದಾನೆ. ನೋಡಿ, ತಲೆಯನ್ನ ಪ್ರತ್ಯೇಕ ಗೋಣಿ ಚೀಲದಲ್ಲಿ ಹಾಕಿ ಕಾಲುವೆಗೆ ಎಸ್ದು ಹೋಗಿದ್ದಾನೆ ಪಾಪಿ. ತೆಂಗಿನಕಾಯಿ ಕತ್ತರಿಸಲು ಬಳಸುವಂಥ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ಬಳಿಕ ಆಕೆಯ ದೇಹವನ್ನು ತುಂಡಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಪ್ಯಾಕ್ ಮಾಡಿ ಪಾರ್ಸೆಲ್ ಮಾಡಿದ್ದಾನೆ. ಲಾಸ್ಟ್ ಟೈಮ್ ಕೂಡ ಇಂಥ ಎಷ್ಟೋ ಘಟನೆಗಳನ್ನು ನೋಡ್ತಿದ್ವಿ. ಗಂಡ ಹೆಂಡತಿಯನ್ನು ಕೊಲ್ಲೋದು, ಹೆಂಡತಿ ಗಂಡನನ್ನು ಕೊಲ್ಲೋದು, ಡ್ರಮ್ಮಲ್ಲಿ ಹಾಕಿ ಸಿಮೆಂಟಲ್ಲಿ ಹಾಕಿ ಮುಚ್ಚೋದು, ಸಾಂಬಾರು ಮಾಡೋದು, ಎಷ್ಟೋ ಪ್ರಕರಣಗಳನ್ನು ಕೂಡ ನೋಡ್ತಾ ಇದ್ವಿ. ಇಂಥದ್ದೇ ಇನ್ನೊಂದು ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ.